ಜೀವನದಲ್ಲಿ ನಾವು ದೇವರಿಗೆ ಅದನ್ನು ಕೊಡು, ಇದನ್ನು ಕೊಡು, ಅದನ್ನು ಕರುಣಿಸು, ಇದನ್ನು ಕರುಣಿಸು ಅಂತ ಅನ್ನೋದಕ್ಕಿಂತ ನೀನೇ ನನ್ನ ಹತ್ರ ಇದ್ಬಿಡು ಅಂತ ಅಂದ್ಬಿಟ್ರೆ ಆ ದೇವರು ನಮ್ಮ ಹತ್ರ ಇದ್ದಾನೆ ಅಂತ ಅನ್ನೋ ನಂಬಿಕೆ ನಮಗಿದ್ದರೆ ನಮಗೆಲ್ಲದೂ ಕೂಡ ಬರ್ತಾ ಹೋಗುತ್ತೆ. ಅದೊಂದು ನಂಬಿಕೆ ಅಷ್ಟೇ. ಇದಕ್ಕೊಂದು ನಿದರ್ಶನ ಹೇಗಪ್ಪ ಅಂತಂದರೆ, ಸುಮ್ಮನೆ ಇದಕ್ಕೆ ಒಂದು ಉದಾಹರಣೆಯಾಗಿ ಒಂದು ಕಥೆಯನ್ನು, ಒಬ್ಬ ವರ್ತಕ ಇರ್ತಾನೆ. ವರ್ತಕ ಹೊರದೇಶಕ್ಕೆ ಹೋಗಿರ್ತಾನೆ ವ್ಯಾಪಾರ ಮಾಡೋದಕ್ಕೆ ಅಂತ. ಅವನಿಗೆ 4 ಜನ ಹೆಂಡತಿ ಇರ್ತಾರೆ. ಅವನು ಇನ್ನೊಂದು ವಾರದಲ್ಲಿ ಅವನು ಊರಿಗೆ ಬರಬೇಕು. ಆವಾಗ ಮೊದಲನೇ ಹೆಂಡ್ತಿಗೆ ಫೋನ್ ಮಾಡಿಬಿಟ್ಟು, ನೀನು ಏನು ಥರ ನಾನು ಈ ದೇಶದಿಂದ ಅಂತ ಕೇಳಿದಾಗ, ನನಗೊಂದು ದೊಡ್ಡದಾದಂಥ ಒಂದು ಚಿನ್ನದ ಸರ ತೊಗೊಂಬನ್ನಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸರಿ, ಆ ಥರ ಹೇಳಿದಾಗ ಆಯಿತು ಅಂತ ಹೇಳ್ತಾನೆ. 2ನೇ ಹೆಂಡ್ತಿಗೆ ಫೋನ್ ಮಾಡ್ತಾನೆ. ಅವಳು, ನನಗೆ ವಜ್ರ ವೈಡೂರುಗಳು ನನಗೆ ತುಂಬ ಇಷ್ಟ, ಅವುಗಳನ್ನು ತೊಗೊಂಬನ್ನಿ ನನಗೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸರಿ, 3ನೇ ಹೆಂಡ್ತಿಗೆ ಫೋನ್ ಮಾಡ್ತಾನೆ. 3ನೇ ಹೆಂಡ್ತಿ ಏನು ಹೇಳ್ತಾನೆ, ಒಳ್ಳೆ ಬಟ್ಟೆಗಳು ಚೆನ್ನಾಗಿರ್ತವಂತೆ ಆ ದೇಶದಲ್ಲಿ, ನನಗೆ ಅಲ್ಲೇ ಬಟ್ಟೆಗಳನ್ನು ತೊಗೊಂಬನ್ನಿ ಅಂತ ಹೇಳ್ತಾರೆ. 4ನೇ ಹೆಂಡ್ತಿಗೆ ಫೋನ್ ಮಾಡಿದಾಗ, ನನಗೇನು ಬೇಡ, ಸದ್ಯಕ್ಕೆ ನೀವು ಬಂದರೂ ಸಾಕು, ನಿಮ್ಮ ಆರೋಗ್ಯ ಹೇಗಿದೆಯೋ ಏನೋ ಗೊತ್ತಿಲ್ಲ, ನೀವು ಮೊದಲು ನನ್ನ ಬನ್ನಿ ಅಂತ ಹೇಳ್ಬಿಟ್ಟು ಇವಳು ಉತ್ತರವನ್ನು ಕೊಡ್ತಾಳೆ. ಸರಿ, ಗಂಡ ಬರ್ತಾನೆ. ಗಂಡ ಏನು ಮಾಡ್ತಾನೆ, ಒಡವೆಯನ್ನು 1ನೇ ಹೆಂಡ್ತಿಗೆ ಮತ್ತು ವಜ್ರ ವೈಡೂರುಗಳನ್ನು 2ನೇ ಹೆಂಡ್ತಿಗೆ, ಬಟ್ಟೆಯನ್ನು 3ನೇ ಹೆಂಡ್ತಿಗೆ ಕಳಿಸ್ಕೊಟ್ಟು ಇವನೇನು ಮಾಡ್ತಾನೆ, ಡೈರೆಕ್ಟಾಗಿ 4ನೇ ಹೆಂಡ್ತಿ ಮನೆಗೆ ಹೋಗ್ತಾನೆ. ಅವನು ಹೋಗಬೇಕಾದ್ರೆ ಅವರೆಲ್ಲ ಏನೇನು ಕೇಳಿದ್ರು ಅದನ್ನೆಲ್ಲ ಅವನು ತೊಗೊಂಡೋಗಿರ್ತಾನೆ ಅವ್ರ ಹತ್ರ. ಅಂದರೆ ಇದರಿಂದ ಏನಪ್ಪ ಅರ್ಥ ಆಗುತ್ತೆ ಅಂದರೆ, ಭಗವಂತನೇ ನಮ್ಮ ಹತ್ರ ಇರು ಅಂತ ಅಂದಾಗ ನಮಗೆಲ್ಲದನ್ನು ಕೂಡ ಕರುಣಿಸುತ್ತೆ. ನಮ್ಗೆ ಏನು ಇಷ್ಟ ಅನ್ನೋದನ್ನು ಅವನಿಗೆ ಗೊತ್ತಾಗುತ್ತೆ ಅನ್ನೋದಕ್ಕೆ ಇದೊಂದು ನಿದರ್ಶನವಾದಂಥ ಕಥೆ. ವಿಡಿಯೋ ಇಷ್ಟ ಇದ್ದರೆ ಶೇರ್ ಮಾಡಿ.